ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿಯಲ್ಲಿ ಎಲ್ಲರ ಕಣ್ಣು ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಮೇಲಿದೆ. ಲೆಜೆಂಡರಿ ಪ್ಲೇಯರ್ಸ್ ಏಕದಿನ ಫಾರ್ಮೆಟ್ನಲ್ಲಿ ಮಾತ್ರ ಆಡ್ತಿದ್ದಾರೆ. ಅದ್ಭುತ ಫಾರ್ಮ್ನಲ್ಲಿ ಇದ್ದಾರೆ ಅನ್ನೋದು ಅಭಿಮಾನಿಗಳ ಕ್ರೇಜ್ ಅನ್ನ ಹೆಚ್ಚಿಸಿದ್ರೆ, ತಂಡದಲ್ಲಿ ಕಂಟಿನ್ಯೂ ಮಾಡೋಕೆ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಗಮನಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಇವರಿಬ್ಬರನ್ನೇ ಫೋಕಸ್ ಮಾಡ್ತಿದ್ದಾರೆ. ಬಟ್ ಒಂದು ವಿಷಯ ಏನಂದ್ರೆ, ತಂಡದಲ್ಲಿ ಯಾರೇ ಆಡ್ಲಿ ಬಿಡ್ಲಿ ಅದು ದೊಡ್ಡ ಮ್ಯಾಟರ್ ಆಗಲ್ಲ. ಬಟ್ ರೋಕೋ ಅಂತೂ ಆಡಲೇಬೇಕಾಗಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾದ ಜೋಡೆತ್ತು. ದಶಕದಿಂದಲೂ ಕೂಡ ತಂಡದ ಪರ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಬಂದವರು. ಆಲ್ರೆಡಿ ಟೆಸ್ಟ್ ಮತ್ತು T20ನಿಂದ ಹಿಂದೆ ಸರಿದಿರುವಂತ ಇಬ್ರು ಕೂಡ ಏಕದಿನ ಮಾದರಿಯಲ್ಲಿ ಮಾತ್ರ ಆಡ್ತಾ ಇದ್ದಾರೆ. ಅದು ಕೂಡ 2027ರ ವಿಶ್ವಕಪ್ ಅನ್ನ ಗೆಲ್ಲಲೇಬೇಕು ಎನ್ನುವಂತ ಮಹದಾಸೆಯಿಂದ. ಪ್ರಸ್ತುತ ಸೌತ್ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಯನ್ನು ಆಡ್ತಾ ಇರುವಂತ ಇಬ್ಬರು ಲೆಜೆಂಡರಿ ಪ್ಲೇಯರ್ಗಳು ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ಈಗಾಗಲೇ ಮೊದಲ ಪಂದ್ಯದಲ್ಲೇ ತೋರಿಸಿದ್ರು. ಹಾಗೆ ಮುಂದಿನ ಪಂದ್ಯಗಳಲ್ಲೂ ಕೂಡ ಮಾಡಬೇಕಾಗಿದೆ. ಯಾಕಂದ್ರೆ ರೋಹಿತ್ ಮತ್ತು ಕೊಹ್ಲಿ ಅವರ ಮುಂದಿನ ಜರ್ನಿ ಅಷ್ಟು ಈಸಿ ಇಲ್ಲ. ರೋಹಿತ್ ಮತ್ತು ಕೊಹ್ಲಿ ಆಟದ ಮೇಲೆ BCCI ಕಣ್ಣು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಏಕದಿನ ತಂಡದಲ್ಲಿ ಹೆಜ್ಜೆ ಹೆಜ್ಜೆಗೂ ಸವಾಲುಗಳಿವೆ. ಯಾಕಂದ್ರೆ ತಂಡದಲ್ಲಿ ಹಿಂದಿನ ಪರಿಸ್ಥಿತಿಗಳಿಗೂ ಹಾಗೆ ಈಗ ಆಗ್ತಾ ಇರುವಂತಹ ಪರಿಸ್ಥಿತಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಏನೆಲ್ಲ ಬದಲಾವಣೆಗಳು ಕೂಡ ಆಗ್ತಾ ಇವೆ. ಸೊ ಅದನ್ನೆಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ವಯಸ್ಸಿನ ನೆಪ ಹೇಳಿ ನಿವೃತ್ತಿ ಕೇಳುವವರಿಗೆ ಉತ್ತರವನ್ನ ಕೊಡಲೇಬೇಕಾಗಿದೆ. ಎಸ್, ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ ಅವರನ್ನ ತಂಡದಿಂದ ತೆಗೆಯೋಕೆ ಹಾಗೆ ನಿವೃತ್ತಿಯನ್ನ ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡೋಕೆ ಪ್ರಮುಖ ಕಾರಣ ಅಂತಂದ್ರೆ, ಆಲ್ಮೋಸ್ಟ್ 40 ಹತ್ರ ಬರ್ತಾ ಇದೆ ಇಬ್ಬರ ಏಜ್. ಹಾಗೆ ಮುಂದಿನ ಪಂದ್ಯಗಳಲ್ಲಿ ಅಥವಾ ಮುಂದಿನ ವಿಶ್ವಕಪ್ ವರೆಗೂ ಕೂಡ ಅವರನ್ನ ಕಂಟಿನ್ಯೂ ಮಾಡೋಷ್ಟರಲ್ಲಿ 40+ ಹಾಗೆ 40 ಹತ್ರ ಬರ್ತಾರೆ ಅನ್ಕೊಂಡೆ ಈಗ BCCI ಅವರನ್ನ ನಿವೃತ್ತಿಯನ್ನ ಕೇಳೋಕೆ ಇರುವಂತ ಮೇಜರ್ ರೀಸನ್. ಬಟ್ ವಯಸ್ಸನ್ನೋದು ಮ್ಯಾಟ್ರೇ ಆಗಲ್ಲ. ಫಾರ್ಮ್ ಇದ್ದಾರೆ, ಯಾವ ಪಂದ್ಯ ಬೇಕಾದ್ರೂ ಆಡ್ಬೋದು, ಎಷ್ಟು ವರ್ಷ ಬೇಕಾದ್ರೂ ಆಡ್ಬೋದು, ನಾವು ಆಡ್ತೀವಿ ಅನ್ನೋವರೆಗೂ ಕೂಡ ಆಡಬಹುದು ಅನ್ನೋದನ್ನ ತೋರಿಸೋಕೆ ಈ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿ ಬರಲೇಬೇಕಿದೆ. ಸೊ ಉತ್ತರವನ್ನ ಕೊಡಲೇಬೇಕಿದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ಕಂಟಿನ್ಯೂ ಆಗಬೇಕು. ಎಸ್, ಏಕದಿನ ಮಾದರಿಯಲ್ಲಿ ಯಾರು ಆಡ್ಲಿ ಬಿಡ್ಲಿ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಂಟಿನ್ಯೂ ಆಗಬೇಕು ಅಂತಂದ್ರೆ, ಅದು ಕೂಡ ಅವರ ಕನಸಿನ ಕೂಸಾಗಿರುವಂತ 2027ರ ಏಕದಿನ ವಿಶ್ವಕಪ್ ಅನ್ನ ಗೆಲ್ಲಬೇಕು, ಅಲ್ಲಿವರೆಗೂ ತಂಡದಲ್ಲಿ ಇರಲೇಬೇಕು ಅನ್ಕೊಂಡ್ರೆ ಯಾರು ಆಡ್ಲಿ ಬಿಡ್ಲಿ ಈ ಇಬ್ಬರು ಆಟಗಾರರು ಆಡ್ಲೇಬೇಕಾಗುತ್ತೆ. ಯಾಕಂದ್ರೆ 2023ರ ಏಕದಿನ ವಿಶ್ವಕಪ್ನಲ್ಲಿ ಜಸ್ಟ್ ಒಂದೇ ಒಂದು ಹೆಜ್ಜೆಯಲ್ಲಿ ಟ್ರೋಫಿಯನ್ನ ಮಿಸ್ ಮಾಡ್ಕೊಂಡಿದ್ರು. ಅಜೇಯವಾಗಿ ಫೈನಲ್ ತಲುಪಿದ್ರು ಕೂಡ ಆಸ್ಟ್ರೇಲಿಯಾ ವಿರುದ್ಧ ಸೋಲೋ ಮೂಲಕ ರನ್ನರ್ ಅಪ್ ಆಗಿದ್ರು. ಸೊ ಆ ಸೋಲಿನ ಗಾಯ ಇನ್ನೂ ಕೂಡ ಆರಿಲ್ಲ. ಹೀಗಾಗಿ 2027ರ ವಿಶ್ವಕಪ್ ಅನ್ನ ಗೆದ್ದು ಅದಕ್ಕೆ ಮುಲಾಮನ್ನ ಹಚ್ಚೋಕೆ ಇಬ್ರು ಕೂಡ ಕಾಯ್ತಾ ಇದ್ದಾರೆ. ಹೀಗಾಗಿ ನೆಕ್ಸ್ಟ್ ಪಂದ್ಯಗಳಲ್ಲೂ ಕೂಡ ಅದ್ಭುತ ಪರ್ಫಾರ್ಮೆನ್ಸ್ ಬರಲೇಬೇಕು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಗಂಭೀರ್ ಜೊತೆಗಿನ ಮುನಿಸಿಗೆ ಆಟದಲ್ಲೇ ತಿರುಗೇಟು ಕೊಡಬೇಕು. ಎಸ್, ಗೌತಮ್ ಗಂಭೀರ್ ಆದ್ಮೇಲೆ ಅವರು ಹೇಳ್ಕೊಂಡೇ ಬಂದಿದ್ದು ಸ್ಟಾರ್ಡಮ್ ಅನ್ನ ಬಿಡೋದಿಲ್ಲ, ಸೀನಿಯರ್ಸ್ ಜೂನಿಯರ್ಸ್ ಅಂತ ಇಲ್ಲೇನಿಲ್ಲ, ಆಟ ಆಡೋರ್ಗಷ್ಟೇ ಇಲ್ಲಿ ಅವಕಾಶ, ಇಲ್ಲದೆ ಇದ್ರೆ ಹೋಗ್ತಾ ಇರ್ಬೋದು ಅನ್ನೋ ತರ ಒಂಥರ ನೆಗ್ಲಿಜೆನ್ಸಿ ಆಗಿ ರೂಲ್ಸ್ ಅನ್ನ ತರ್ತಾರೆ. ಸೊ ಈಗಲೂ ಕೂಡ ಅವರ ಗಂಭೀರ್ ಜೊತೆಗೆ ರೋಕೋ ಜೋಡಿಯ ಉತ್ತಮ ಒಡನಾಟವನ್ನ ಹೊಂದಿಲ್ಲ. ಹೀಗಾಗಿ ಅವ್ರ ಜೊತೆಗಿನ ಬಿರುಕು ಹಾಗೆ ಅವ್ರ ಜೊತೆಗಿನ ಮುನಿಸುವ ಅಸಮಾಧಾನಗಳಿಗೆ ಉತ್ತರ ಕೊಡಬೇಕು ಅಂತಂದ್ರೆ ಅದು ಆಟದಲ್ಲಿ ಮಾತ್ರ ಸಾಧ್ಯ. ಒಂದು ಮ್ಯಾಚ್ ಅಥವಾ 2 ಮ್ಯಾಚ್ ಡಲ್ ಆದ್ರು ಅಂತಂದ್ರೆ ಎಸ್, ಅವ್ರ ಹತ್ರ ನಿವೃತ್ತಿ ತಗೊಂಡ್ಬಿಡಿ ಅನ್ನುವಂತ ವಾದಗಳು ಶುರುವಾಗುತ್ತೆ. ಬಟ್ ಅದಕ್ಕೆ ತಿರುಗೇಟನ್ನ ಕೊಡಬೇಕು ಅಂತಂದ್ರೆ ಆಟದಿಂದ ಮಾತ್ರನೇ ಸಾಧ್ಯ. ಅಂಡ್ ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ, ತಂಡದಲ್ಲಿ ಬೇರೆಲ್ಲ ಆಟಗಾರರಿಗಿಂತ ಜಾಸ್ತಿ ಪ್ರೆಷರ್ ಇವರಿಬ್ಬರ ಮೇಲೆ ಇರುತ್ತೆ. ಎಸ್, ಪ್ರಸ್ತುತ ಈಗ ಆಲ್ರೆಡಿ ಶುಭ್ಮನ್ ಗಿಲ್ ಅವರನ್ನ ODI ಫಾರ್ಮ್ಯಾಟ್ಗೆ ಆಲ್ರೆಡಿ ಸಂಪೂರ್ಣವಾಗಿ ನಾಯಕನನ್ನಾಗಿ ಘೋಷಣೆ ಮಾಡಿದ್ದಾರೆ. ಅಂಡ್ ಅವರ ಅಬ್ಸೆನ್ಸ್ ನಲ್ಲಿ ಈಗ ಸೌತ್ ಆಫ್ರಿಕಾ ಸರಣಿಯಲ್ಲಿ KL ರಾಹುಲ್ ತಂಡವನ್ನ ಲೀಡ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕ್ಯಾಪ್ಟನ್ಸ್ ಯಾರೇ ಆದ್ರೂ ಕೂಡ ತಂಡದಲ್ಲಿ ಹಿರಿಯ ಆಟಗಾರರು ಇವರಿಬ್ರು ಕೂಡ ಆಗಿರೋದ್ರಿಂದ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರೋದ್ರಿಂದ, ಸಾಕಷ್ಟು ವರ್ಷಗಳ ಕಾಲ ನಾಯಕರಾಗಿ ಪಂದ್ಯಗಳನ್ನ ಮುನ್ನಡೆಸಿರೋದ್ರಿಂದ ಆಟ ಗೆದ್ರು ಸೋತು ಇವರಿಬ್ರಿಗೂ ಕೂಡ ಕ್ರೆಡಿಟ್ ಸಿಗುತ್ತೆ. ಸೋತ್ರೆ ಇವರನ್ನೇ ಬ್ಲೇಮ್ ಮಾಡ್ತಾರೆ. ಹೀಗಾಗಿ ತಂಡದಲ್ಲಿರುವಂತ ಎಲ್ಲ ಆಟಗಾರರಿಗಿಂತ ಜಾಸ್ತಿ ಪ್ರೆಷರ್ ಇವರಿಬ್ಬರಿಗೆ ಇರುತ್ತೆ. ಅಂಡ್ ನೆಕ್ಸ್ಟ್, ಭಾರತ ಸೋತ್ರೆ ರೋಹಿತ್ ಮತ್ತು ಕೊಹ್ಲಿಗೆ ಹಿನ್ನಡೆ ಆಗುತ್ತೆ. ಎಸ್, ಈ ಇಬ್ಬರು ಆಟಗಾರರು ತಂಡದಲ್ಲಿ ಇದ್ಕೊಂಡು ಕೂಡ ತಂಡ ಸೋತ್ರೆ ಅದನ್ನ ಬೇರೆ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ. ಇವರಿಬ್ರು ಕೂಡ ತಂಡದಲ್ಲಿ ಇದ್ದೂ ಕೂಡ ಸೋತ್ರು ಎನ್ನುವಂತ ಹಣೆಪಟ್ಟಿ ಇವರಿಗೆ ಬರುತ್ತೆ. ಹೀಗಾಗಿ ಎಂಥದ್ದೇ ಪ್ರೆಷರ್ನಲ್ಲೂ ಕೂಡ ಗೆಲ್ಲೇಬೇಕಾದಂತ ಒತ್ತಡ ಹೀಗೆ ಇರುತ್ತೆ ಇವರಿಗೆ. ಹೀಗೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿಗೆ ಆಟ ಒಂದೇ ಚಾಲೆಂಜ್ ಆಗಿಲ್ಲ, ಮುಂದಿನ ಪಂದ್ಯಗಳಲ್ಲೂ ಕೂಡ ಆಡ್ಬೇಕಾಗುತ್ತೆ. BCCI ಮುಂದೆ ಪ್ರೂವ್ ಮಾಡಬೇಕಾಗುತ್ತೆ. ಟೀಕಿಸೋರ ಬಾಯನ್ನ ಮುಚ್ಚಿಸಬೇಕಾಗುತ್ತೆ. ಗೌತಮ್ ಗಂಭೀರ್ ಜೊತೆಗಿನ ಮುನಿಸನ್ನು ಗೆದ್ದು ಮುಂದೆ ಸಾಗಬೇಕು ಅಂದ್ರೆ ಆಡೋದೊಂದೇ ದಾರಿ, ಗೆಲ್ಲೋದೊಂದೇ ಗುರಿ. ನಮಸ್ಕಾರ.